ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ವಿಷಯ ಯಾವುದು ಮಕ್ಕಳ? ಕನ್ನಡ. ಕನ್ನಡದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಯಾವ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ? ಪಾಠ ಯಾವುದು? ನಮ್ಮ ಮಾತು ಕೇಳಿ. ಹೌದಲ್ವಾ ಮಕ್ಕಳ? ಹಾಗಾದರೆ ನಮ್ಮ ಮಾತು ಕೇಳಿಯಲ್ಲಿ ಯಾವ್ಯಾವ ಪ್ರಾಣಿಗಳು ಬಂದಿದ್ವು? ಆನೆ, ಜಿಂಕೆ, ಎತ್ತು, ಆಮೆ, ಮತ್ತು ಯಾವುದು? ಕರಡಿ, ನಾಯಿ, ಮಂಗ. ಈ ಪ್ರಾಣಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಲ್ವಾ? ಹಾಗೆ ತಿಳ್ಕೊಳ್ಳುವಾಗ ಅವೆಲ್ಲ ಏನು ಸೂಚನೆಯನ್ನು ತಮ್ಮ ಫಲಕದಲ್ಲಿ ಬರ್ಕೊಬಂದಿದ್ವು ಅನ್ನೋದನ್ನು ತಿಳ್ಕೊಂಡಿದ್ವಲ್ವಾ? ಎತ್ತಿಗೇನು ತೊಂದರೆ ಆಗಿತ್ತು, ಆಮೆಗೇನು ತೊಂದರೆ ಆಗಿತ್ತು, ಜಿಂಕೆಗೇನು ತೊಂದರೆ ಆಗಿತ್ತು, ಇದನ್ನೆಲ್ಲ ಗಮನಿಸೋದು ಯಾವ್ದಾಗಿತ್ತು? ಕಾಡಿನ ರಾಜ ಯಾರಾಗಿದ್ದರು ಮಕ್ಕಳ? ಯಾರು? ಆನೆ ಅಲ್ವಾ? ಹಾಗಾದರೆ ಆನೆ ಈ ಫಲಕದಲ್ಲಿ ಬರೆದಂತಹ ವಿಷಯಗಳನ್ನೆಲ್ಲ ಓದ್ತಾ ಇದ್ರಲ್ವಾ? ಹಾಗೆ ಓದುವಾಗ ನಾವೇನೇನು ವಿಷಯಗಳಿದ್ವು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಮುಂದಿನ ಪ್ರಾಣಿಗಳಿಗೆ ಯಾವ್ಯಾವ ತೊಂದರೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಆಯಿತಾ ಮಕ್ಕಳ? ಪಾಠ ಓದ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಹಾಗೆ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿ ವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ಎರೆಹುಳು ಹೇಳ್ತಾ ಇದೆ ನೋಡಿ ಮಕ್ಕಳ. ಇಲ್ಲಿ ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧ ಚುಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಎಲ್ಲವನ್ನೂ ಓದಿದ ಆನೆ ಎಲ್ಲರಿಗೂ ಶಹಬಾಸ್ ಎಂದಿತು. ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಖಾರವಾಯ್ತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕವನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ. ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಬೆಕ್ಕು, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ಏನು ಹೇಳ್ತಿದೆ ಬೆಕ್ಕು? ನೋಡಿ ಮನುಷ್ಯರೇ, ನಮಗೆ ನಿಮ್ಮನ್ನು ಮೆಚ್ಚಿಸೋದಂದರೆ ನಿಮ್ಮನ್ನು ನಾವು ಇಷ್ಟಪಡ್ತೀವಿ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನೀವು ಟಿ ವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ನೀವೇನು ಮಾಡ್ತೀರಾ? ಜಾಸ್ತಿ ಟಿ ವಿ ನೋಡ್ತೀರಾ. ಹಾಗೆ ಮೊಬೈಲನ್ನು ಎಷ್ಟು ಜನ ಉಪಯೋಗಿಸ್ತಾರೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಅಜ್ಜ ಅಜ್ಜಿಯಂದ್ರಿಗೂ ಕೂಡ ಮೊಬೈಲ್ ಅಂದರೆ ತುಂಬಾ ಪ್ರಿಯವಾದ ವಸ್ತು ಅಲ್ವಾ? ಮೊಬೈಲ್ ಸಿಕ್ಬಿಟ್ರೆ ಯಾರು ಬೇಡ. ಅದರಲ್ಲೂ ಚಿಕ್ಕ ಮಕ್ಕಳಂದ್ರೂ ಮೊಬೈಲ್ ಇಟ್ಕೊಂಡ್ರೆ ಗೇಮು ಅದು ಇದು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಬಿಡ್ತಾರಲ್ವಾ? ಮೊಬೈಲು ತುಂಬಾ ಅಚ್ಚುಮೆಚ್ಚು ಎಲ್ರಿಗೂ. ಹಾಗೆ ಈ ಬೆಕ್ಕು ಹೇಳ್ತಾ ಇದೆ ನೋಡಿ ಇಲ್ಲಿ, ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಏನು ಹೇಳ್ತಿದೆ ಬೆಕ್ಕು? ನಾನು ನಿಮ್ಮ ಹತ್ರನೇ ಇದ್ದೇನೆ, ಆದರೆ ನೀವು ನನ್ನನ್ನು ಹೀಗೆ ಎತ್ತಿ ಕಣ್ಣೆತ್ತೂ ಕೂಡ ನೋಡೋದಿಲ್ಲ ಅಂತ ಹೇಳ್ತಾ ಇದೆ. ಈ ಉಪೇಕ್ಷೆ ಬೇಡ, ಈ ತಾತ್ಸಾರ ನಮಗೆ ಬೇಡ. ನೀವು ನಮ್ಮನ್ನು ಪ್ರೀತಿಸಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಮನಸ್ಸಲ್ಲಿ ನಿಮ್ಮನ್ನು ಪ್ರೀತಿಸಬೇಕು ಅಂತ ಇದೆ, ಆದರೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಂತ ಹೇಳಿ ಯಾವ ಪ್ರಾಣಿ ಹೇಳ್ತಾ ಇದೆ ಮಕ್ಕಳ? ಬೆಕ್ಕು. ನೋಡಿಲಿ, ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ನಾನು ನಿಮ್ಮ ಜೊತೆನೇ ಇರ್ತೇನೆ, ನನ್ನನ್ನು ಕೂಡ ಇಷ್ಟಪಡಿ, ನನ್ನನ್ನು ಮುದ್ದು ಮಾಡಿ. ನಾನು ನಿಮಗೇನು ಏನು ಜಿಬ್ರೋದಿಲ್ಲ, ಏನು ಮಾಡೋದಿಲ್ಲ ನಾನು. ಹಾಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಿ ಯಾವ ಪ್ರಾಣಿ ಹೇಳ್ತಾ ಇದೆ ಮಕ್ಕಳ? ಬೆಕ್ಕು. ಬೆಕ್ಕಿಂದು ಫಲಕದಲ್ಲಿ ಬರೆದಿರೋಂಥ ವಿಷಯನ ತಿಳ್ಕೊಂಡ್ರಲ್ವಾ? ಹಾಗಾದರೆ ನೆಕ್ಸ್ಟ್ ಪ್ರಾಣಿ ಯಾವುದು? ಎರೆಹುಳು. ಈ ಎರೆಹುಳು ಏನು ಮಕ್ಕಳ? ರೈತನ ಮಿತ್ರ ಅಲ್ವಾ? ರೈತನ ಮಿತ್ರ ಯಾವುದು? ಎರೆಹುಳು. ಹಾಗಾದರೆ ಎರೆಹುಳು ಏನು ಹೇಳ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಾವು ರೈತನಿಗೂ ನಿಮಗೂ ಮಿತ್ರರು. ಏನಾಗಿದೆ ಇಲ್ಲಿ? ಮನುಷ್ಯರಿಗೂ ಮತ್ತು ರೈತ, ಅನ್ನ ಹೊಲದಲ್ಲಿ ಬೆಳೆಯುವಂತಹ ರೈತರಿಗೂ ನಾವೆಲ್ಲರೂ ಮಿತ್ರರು. ಆದರೆ ಏನು ಮಾಡ್ತಾ ಇದೆ ಇಲ್ಲಿ? ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ಏನು ಮಾಡ್ತಾ ಇದ್ದೀರಾ ನೀವು? ಬೇಗ ಏನು ಬೆಳೆ ಬೇಕು, ಚೆನ್ನಾಗಿ ಫಲವತ್ತಾದ ಬೆಳೆಗಳು ಬೇಕು ಅಂತೇಳಿ ವಿಷದ ಗೊಬ್ಬರನ ನೀವು ಹಾಕ್ತಾ ಇರ್ತೀರಾ. ಅದರಿಂದ ಏನಾಗಿದೆ ಇಲ್ಲಿ? ತರತರದ ಔಷಧ ಚುಮುಕಿಸುತ್ತೀರಿ. ಏನು ಮಾಡ್ತೀರಾ? ಇದು ನಾನಾ ರೀತಿಯ ಔಷಧಿಗಳನ್ನು ತಗೊಬಂದು ಆ ಮಣ್ಣಿಗೆ ಹಾಕ್ತೀರಾ. ಆ ಮಣ್ಣಿನಲ್ಲಿರುವಂತಹ ಮಣ್ಣಿನೊಳಗಡೆ ಇರುವಂತಹ ಹುಳಗಳಿಗೆಲ್ಲ ಎಷ್ಟೊಂದು ತೊಂದರೆ ಆಗ್ತಾ ಇದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ನನ್ನ ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ಹೇಳ್ತಾ ಇದೆ ಈ ಎರೆಹುಳು. ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತಾ ಇದ್ದೀವಿ, ನಿಮಗೆ ಅನ್ನ ನೀಡೋದೇನು? ಈ ಮಣ್ಣನ್ನು ಯಾಕೆ ಸಾಯಿಸ್ತಾ ಇದ್ದೀರಾ ನೀವು? ಆ ವಿಷಕಾರಿ ಅಂಶಗಳನ್ನೆಲ್ಲ ತಂದು ಹಾಕಿಬಿಟ್ಟು ನನ್ನನ್ನು ಸಾಯಿಸ್ತೀರಾ. ಹಾಗೆ ನಿಮಗೆ ಅನ್ನವನ್ನು ನೀಡುವ ಈ ಮಣ್ಣನ್ನು ಕೂಡ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ ಎರೆಹುಳು ಹೇಳ್ತಾ ಇರುತ್ತೆ. ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಏನು ಹೇಳ್ತಾ ಇದೆ? ನೀವು ನಮ್ಮನ್ನು ರಕ್ಷಿಸಿ, ಆದರೆ ನಮ್ಮನ್ನು ಸಾಯಿಸುವಂಥ ರಾಕ್ಷಸರಾಗದಿರಿ ಅಂತ ಹೇಳಿ ಯಾವ ಪ್ರಾಣಿ ಹೇಳ್ತಾ ಇದೆ ಮಕ್ಕಳ?
ಎರೆಹುಳು ನೋಡಿದಿರಲ್ವಾ ಹೇಗಿರುತ್ತೆ ಅಂತ ಹೇಳಿ? ನೀವು ಹೆಚ್ಚಾಗಿ ನೋಡಿರಲ್ಲ, ಆದರೆ ಹಳ್ಳಿ ಕಡೆ ಅದು ಮಣ್ಣಲ್ಲಿರುತ್ತಲ್ವಾ, ಮಣ್ಣಲ್ಲಿರುವಂತಹ ಬೇಸಾಯ ಮಾಡುವಾಗ ಏನಾದ್ರು ಹೊಲ ಉಳುವಾಗ ಮೇಲೆ ಮಣ್ಣೊಳಗಡೆ ಹೀಗೆ ಭೂಮಿನ ಉಳುವಾಗ ಅದು ಮೇಲೆ ಬರುತ್ತೆ. ಆವಾಗ ರೈತರಿಗೆ ತುಂಬಾ ಗೊತ್ತಿರುತ್ತೆ ಅದು ಎರೆಹುಳು ಯಾವುದು ಪ್ರಾಣಿ ಅಂತ ಹೇಳಿ ಗೊತ್ತಿರುತ್ತೆ. ನೀವು ಕೂಡ ನೋಡಿರ್ತೀರ, ಆದರೆ ನಿಮಗೆ ಅಷ್ಟೊಂದು ಗೊತ್ತಾಗಿರಲ್ಲ. ನೀವು ತಿಳ್ಕೊಳ್ಳಿ ಆಯಿತಾ ಮಕ್ಕಳ? ಹಾಗಾದರೆ ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲವನ್ನು ಓದಿದ ಆನೆ ಏನು ಮಾಡ್ತಾ ಇದೆ? ಎಲ್ಲ ಫಲಕದಲ್ಲೂ ಬರ್ಕೊಬಂದಂತಹ ಪ್ರಾಣಿಗಳ ಕಷ್ಟನ ಈ ಆನೆ ಓದ್ತಾ ಇದೆ. ಓದ್ಬಿಟ್ಟು ಏನು ಹೇಳ್ತಾ ಇದೆ? ಎಲ್ಲರಿಗೂ ಶಹಬಾಸ್ ಎಂದಿತು. ಎಲ್ಲರಿಗೂ ಗುಡ್, ತುಂಬ ಚೆನ್ನಾಗಿ ಬರ್ಕೊಬಂದಿದ್ದೀರಾ ನಿಮ್ಮ ಕಷ್ಟಗಳನ್ನೆಲ್ಲ. ಆದರೆ ಏನಾಗಿದೆ, ಇಲ್ಲಿ ಚೆನ್ನಾಗಿ ಬರೆದಿದ್ದೀರಿ. ಬರೆಯೋದು ಕೂಡ ನೀವು ತುಂಬಾ ಚೆನ್ನಾಗಿ ಬರ್ಕೊಬಂದಿದ್ದೀರಾ. ಎಲ್ಲ ಅಂಶಗಳನ್ನು ನೀಟಾಗಿ ಬರ್ಕೊಬಂದಿದ್ದೀರಾ. ಸ್ವಲ್ಪ ಖಾರ ಇತ್ತಲ್ವೇ, ಸ್ವಲ್ಪ ಅವರಿಗೆ ಕಷ್ಟವಾದ ಎಲ್ಲ ಕೂಡ ಏನು ನೀವು ಇಷ್ಟೊಂದು ಎಲ್ಲರೂ ಮನುಷ್ಯರು ಕೆಟ್ಟೋರು ಅಂತ ಹೇಳಿ ನೀವು ಇಷ್ಟೊಂದು ಖಾರವಾಗಿ ಬರಿಬಾರ್ದಾಗಿತ್ತು. ಎಲ್ಲರೂ ಕೂಡ ಕೆಟ್ಟೋರಲ್ಲ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಏನಾಗಿದೆ ಇಲ್ಲಿ? ನೀವೆಲ್ಲರನ್ನೂ ಕೆಟ್ಟೋರು ಅಂತ ಹೇಳಿ ಹೇಳಬಾರ್ದು. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ನೀವು ಎಲ್ಲ ಮನುಷ್ಯರ ಮೇಲೂ ನೀವು ಹೇಳುವುದು, ಆಕ್ರೋಶ ಪಡುವುದು ತಪ್ಪು. ಅದರಲ್ಲಿ ಒಬ್ಬರಾದರೂ ಒಳ್ಳೆಯವರು ಇದ್ದೇ ಇರ್ತಾರೆ, ಕೆಟ್ಟವರು ತುಂಬ ಜನ ಇರೋಕ್ಕಿಲ್ಲ, ಅದರಲ್ಲಿ ಒಳ್ಳೆಯವರು ಕೂಡ ಇದ್ದೇ ಇರ್ತಾರೆ. ನೀವು ಎಲ್ಲರಿಗೂ ಒಂದೇ ರೀತಿಯ ಸ್ಥಾನನ ಕೊಡಬಾರ್ದು ಅಂತ ಹೇಳಿ ಹೇಳ್ತಾ ಇದೆ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಏನು ಮಾಡೋಣ? ಇನ್ನೊಂದ್ಸರಿ ನಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಮತ್ತೆ ಏನೇನು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಅಂಚಿನ ಅಂದರೆ ನೋಡಿ ಮಕ್ಕಳು, ಇಲ್ಲಿ ಅಂಚು ಅಂದ್ರೇನು? ಪಕ್ಕ ಮೇಲೆ ಕಾಡಿನ ತುದಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆನೆ ಹಾಕಿಬಿಟ್ಟು ಬರೋಣ. ರಸ್ತೆ ಬದಿ ಇರುತ್ತಲ್ವ, ಕಾಡಿಗೆ ಹೋಗೋದಕ್ಕೆ ದಾರಿ ಇರುತ್ತಲ್ವ ರಸ್ತೆ, ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಮೇಲ್ಗಡೆ ನಾವು ಆ ಫಲಕನ ಹಾಕಿಬಿಟ್ಟು ಬರೋಣ ಅಂತ ಹೇಳಿ ಆನೆ ಹೇಳ್ತಾ ಇದೆ. ಬನ್ನಿರಿ ಎಲ್ಲರೂ ಮೊದಲು ಊಟ ಮಾಡೋಣ. ಏನು ಹೇಳ್ತಾ ಇದೆ ಆನೆ? ಬನ್ನಿ ಪ್ರಾಣಿಗಳೇ, ಎಲ್ಲ ಪ್ರಾಣಿಗಳು ಬಂದ್ಬಿಟ್ಟು ಫಸ್ಟ್ ನಾವು ಊಟ ಮಾಡೋಣ ಅಂತ ಹೇಳಿ ಹೇಳ್ತಾ ಇದೆ. ಭೋಜನ ಶಾಲೆಗೆ ನಡೆಯಿರಿ, ಎಲ್ಲರೂ ಊಟ ಮಾಡುವಂತಹ ಏನು ಸ್ಥಳಗಳಿಗೆ ನೀವೆಲ್ಲರೂ ಕೂಡ ಹೊರಡಿರಿ ಅಂತ ಹೇಳಿ ಯಾವ ಪ್ರಾಣಿ ಹೇಳ್ತಾ ಇದೆ ಮಕ್ಕಳ? ಆನೆ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಕಾಡಿನ ರಾಜ ಯಾರು ಮಕ್ಕಳ? ಆನೆ ಅಲ್ವಾ? ಅಧಿಪತಿ ಅಂದರೆ ರಾಜ, ಒಡೆಯ, ಇವನಿಗೆ ನಾವು ಅಧಿಪತಿ ಅಂತ ಹೇಳಿ ಕರಿತೇವಲ್ವ. ಹಾಗಾದರೆ ಆನೆ ಎಲ್ಲ ಪ್ರಾಣಿಗಳಿಗೂ ಈ ರೀತಿ ಹೇಳಿಬಿಟ್ಟು ಮುಂದಕ್ಕೆ ಹೋಗಿತ್ತು. ಮುಂದೆ ಆನೆ ಹೋದ ತಕ್ಷಣ ಎಲ್ಲ ಪ್ರಾಣಿಗಳು ಕೂಡ ಆನೆ ಹಿಂದೆನೇ ಭೋಜನ ಶಾಲೆಗೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡ್ರೆ ಅಲ್ವಾ ಮಕ್ಕಳ? ಹಾಗಾದರೆ ನಾವು ಪ್ರಾಣಿಗಳನ್ನು ಹಿಂಸಿಸಬಾರ್ದು, ಯಾವುದೇ ರೀತಿಯ ಪ್ರಾಣಿಗಳಿಗೆ ಕಷ್ಟನ ನೀಡಬಾರ್ದು. ಅವು ಕೂಡ ಒಂದು ಜೀವಿನೇ, ನಾವು ಚೆನ್ನಾಗಿರಬೇಕು, ಅವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಈ ಪಾಠದ ಆಶಯವಾಗಿದೆ ಅಲ್ವಾ ಮಕ್ಕಳ? ನೀವು ಕೂಡ ಪ್ರಾಣಿಗೆ ಹಿಂಸೆಯನ್ನು ಕೊಡಬೇಡಿ, ಅದ್ರ ಪಾಡಿಗೆ ಅದು ಬದುಕೋದಕ್ಕೆ ಬಿಡಿ ಅಂತ ಹೇಳ್ತಾ ನಾನು ಈ ಪಾಠದಲ್ಲಿ ಬಂದಂತಹ ಪದಗಳ ಅರ್ಥ ಮತ್ತು ಕಠಿಣ ಪದಗಳನ್ನು ನೋಡೋಣ ಮಕ್ಕಳ. ನೋಡಿ ಮಕ್ಕಳ, ಇಲ್ಲಿ ಕಠಿಣ ಪದಗಳು ಯಾವುದು? ಬೆಕ್ಕು, ಮನಸ್ಸು, ಪಕ್ಕ, ಉಪೇಕ್ಷೆ, ನಿಮ್ಮೊಂದಿಗೆ, ರೈತ, ಎರೆಹುಳ, ಮಿತ್ರ, ಗೊಬ್ಬರ, ಔಷಧ, ರಕ್ಷಕ, ರಾಕ್ಷಸ, ಶಹಬಾಸ್. ಇವೆಲ್ಲ ಏನು ಮಕ್ಕಳ? ಕಠಿಣ ಪದಗಳು. ಹಾಗೆ ನೋಡಿ ಮಕ್ಕಳ, ಇಲ್ಲಿ ಪದಗಳ ಅರ್ಥ ಯಾವುದು ಮಕ್ಕಳ? ಪದಗಳ ಅರ್ಥ. ಮುದ್ದಿಸು ಅಂದ್ರೇನು? ಪ್ರೀತಿಸು, ಮುದ್ದಾಡು ಅಂತ ಹೇಳಿ. ಮುದ್ದಿಸು ಅಂದ್ರೆ ಏನು ಮಕ್ಕಳ? ಪ್ರೀತಿಸು, ಮುದ್ದಾಡು. ರಾಕ್ಷಸ ಅಂದ್ರೇನು? ದಾನವ, ದುಷ್ಟಶಕ್ತಿ. ಏನು ಮಾಡ್ತಾರೆ ರಾಕ್ಷಸ ಅಂದರೆ? ಏನಾದರೂ ಒಂದು ಹಿಂಸೆನ ಕೊಡೋನು. ಇವನಿಗೆಲ್ಲ ಏನಂತಾರೆ? ರಾಕ್ಷಸ, ದಾನವ, ದುಷ್ಟ ಶಕ್ತಿ. ಹಾಗೆ ವಿಷದ ಗೊಬ್ಬರ ಅಂದರೆ ಏನು ಮಕ್ಕಳ? ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ. ಏನಾಗಿದೆ ಇಲ್ಲಿ? ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ, ವಿಷ ಗೊಬ್ಬರ ಅಂತ. ಖಾರ ಅಂದ್ರೇನು? ತೀಕ್ಷ್ಣ, ಕಟು. ಏನಾಗಿದೆ ಇಲ್ಲಿ? ಸತ್ಯ ಹಾಗೆ ಕಟಕ್ಕಂತ ಮನಸ್ಸಿಗೆ ನೋವಾಗೋ ಥರ ಮಾತಾಡೋದು, ಅದು ಖಾರ ಅಂದ್ರೇನು? ತೀಕ್ಷ್ಣ, ಕಟು. ಅಂಚು ಅಂದ್ರೆ ಏನು ಮಕ್ಕಳ? ಪಕ್ಕ, ಮೇಲೆ. ಇವೆಲ್ಲ ಏನು ಮಕ್ಕಳ? ಪದಗಳ ಅರ್ಥ ಹಾಗೂ ಕಠಿಣ ಪದಗಳನ್ನು ನೀಟಾಗಿ ನೋಡ್ಕೊಳ್ಳಿ ಆಯಿತಾ ಮಕ್ಕಳ? ವಂದನೆಗಳು.